ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯ ಹಿಂಭಾಗದ ಬೀದಿಯಲ್ಲಿ ಚರಂಡಿಗಳು ಸಮರ್ಪಕವಾಗಿ ನಿರ್ವಹಣೆಯಾಗದೆ ತುಂಬಿ ತುಳುಕುತ್ತಿದ್ದು ಸ್ಥಳೀಯ ನಿವಾಸಿಗಳು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಚರಂಡಿಗಳಲ್ಲಿ ಕಸ ಕಡ್ಡಿ ತುಂಬಿಕೊಂಡು ನೀರು ಸರಾಗವಾಗಿ ಹರಿಯದೆ ನಿಂತಲ್ಲೇ ನಿಲ್ಲುತ್ತಿದ್ದು ದುರ್ವಾಸನೆ ಬೀರುತ್ತಿದೆ. ನಿಂತ ನೀರಿನಿಂದಾಗಿ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ಈ ಭಾಗದ ಮಕ್ಕಳು ಹಾಗೂ ಹಿರಿಯರಲ್ಲಿ ನಿರಂತರವಾಗಿ ಜ್ವರ ಕಾಣಿಸಿಕೊಳ್ಳುತ್ತಿದೆ. ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಮತ್ತೆ ಯಾವಾಗ ಬಂದು ಅದನ್ನ ಎಲ್ಲ ಒಳಗಾದ್ಮೇಲೆ ಎಲ್ಲ ಗಾಳಿ ಹೊರಟಾದ್ಮೇಲೆ ಬಂದು ಎತ್ತಾಕೊಂಡು ಯಾವಾಗ క్లీన్ చేసే చరండిలో అయ్యో చేసేదిలే ఏం చెప్తారో పంచాయతీ వాళ్ళు? ఏమి చెప్పేది కలుకుండా ఉంటారు, చూసుకొని వస్తే చేసేదిలే ఏమీ లే. ಗ್ರಾಮ ಪಂಚಾಯಿತಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತವಾಗಿ ಅರ್ಜಿ ಸಲ್ಲಿಸಿದ್ದರೂ ಸಹ ಯಾವುದೇ ಕಾಯಂ ಕ್ರಮ ಕೈಗೊಂಡಿಲ್ಲ. ಕೇವಲ ಬಂದಾಗ ಮೇಲ್ನೋಟಕ್ಕೆ ಸ್ವಚ್ಛಗೊಳಿಸಿ ಹೋಗುತ್ತಾರೆ ವಿನಃ ಶಾಶ್ವತ ಪರಿಹಾರ ಕಲ್ಪಿಸಿಲ್ಲ ಎಂದು ಸ್ಥಳೀಯ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗರತ್ನ, ನಮ್ದು ಇರಗಂಪಲ್ಲಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇದನ್ನ ಈ ಬೀದಿಯಲ್ಲಿ ನೀರು ಹೋಗ್ತಾ ಇಲ್ಲ, ನಮ್ಗೆ ತುಂಬ ಹಿಂಸೆ ಆಗಿದೆ. ಮಕ್ಕಳಿಗೆಲ್ಲ ಜ್ವರ ಮೇಲೆ ಆಗಲ್ಲ, ಎಷ್ಟು ತೋರಿಸಿದ್ರು ಯಾವಾಗ ಇನ್ಫೆಕ್ಷನ್ ಆಗ್ತಾ ಇರ್ತೈತೆ ಒಬ್ಬರಿಂದ ಒಬ್ರಕ. ನಮ್ಮ ಬೀದಿಯಲ್ಲಿ ಕ್ಲೀನೇ ಇಲ್ಲ. ಇದು ಚರಂಡಿ ಕ್ಲೀನ್ ಮಾಡಿದ್ರೆ ಎಷ್ಟು ಪಂಚಾಯತಲ್ಲಿ ಹೋಗಿ ಕೇಳಿದರೆ ಲೆಟ್ರನ್ನ ಅರ್ಜಿನೂ ಕೊಟ್ಟಿದ್ರಿ, ಎಲ್ಲ ಹೋಗಿ ಆದರೂ ಯಾವಾಗೋ ಬಂದು ಅವ್ರು ಕೇಳಿದಾಗ ಬಂದು ಎತ್ತಾಕ್ಬಿಟ್ಟು ಹೋಗ್ತಾರೆ ಅಷ್ಟೇ. ಮತ್ತೆ ಈ ಕಡೆ ಎಲ್ಲ ತಿರುಗಿ ನೋಡಲ್ಲ. ನೀವು ಇರ್ತಾರೆ ಅಂತಾರೆ, ಯಾರೂ ಬರ್ತಾಯಿಲ್ಲ. ನಮ್ಗೆ ತೊಂದರೆ ಆಗಿದೆ. ಈ ಬೀದಿಯಲ್ಲಿ ಜಾಸ್ತಿ ಮಕ್ಕಳಿದ್ದಾರೆ ಸರ್. ಯಾರಿಗೊಂದು ಒಬ್ಬರು ತಪ್ಪಿದ್ರೆ ಇನ್ನೊಬ್ರಿಗೆ ಜ್ವರ ಬರ್ತಾನೆ ಇರ್ತೈತೆ. ಇವಾಗ ನಮ್ಮ ಯಜಮಾನ ಮಲ್ಕೊಂಡಿದ್ದಾರೆ, ಅವ್ರಿಗೂ ಚೆನ್ನಾಗಿದೆ. ನಮ್ಮ ಮಗು ದೊಡ್ಡ ಮಗನ ಜ್ವರ ಬಂದಿದ್ದು ಇವಾಗ ಒಂದು ಕಡೆಯಿಂದ ಮಲ್ಕೊಂಡಿದ್ದಾಳ್ತಾ ಇದ್ದೀವಿ ಸರ್. ಮೇಲಿಲ್ಲ, ತುಂಬ ಹಿಂಸೆ ಆಗಿಬಿಟ್ಟಿದೆ. ಚರಂಡಿಯಲ್ಲಿ ನೀರೇ ಹೋಗ್ತಾ ಇಲ್ಲ ನ್ಯಾಯವಾಗಿ. ಕ್ಲೀನ್ ಮಾಡಿ ಎಷ್ಟು ದಿನ ಆಗಿದೆ? ಕ್ಲೀನ್ ಮಾಡಿ ಜಾಸ್ತಿ ದಿನ ಆಯಿತು ಸರ್. PDO ಏನು ಹೇಳ್ತಾರೆ? ನಾವು ಸಮಸ್ಯೆ ಅಂದರೆ ಅಷ್ಟೊಂದು ನೀರಿಲ್ಲ, ನೀರು ಬರ್ತಾ ಇದೆ. ನೀರೇನು ಸ್ವಲ್ಪ ಏನು ಪರವಾಗಿಲ್ಲ, ನೀರಿಗೇನು ಸಮಸ್ಯೆ ಇಲ್ಲ, ನೀರು ಬರ್ತಾ ಇದೆ. ಚರಂಡಿ ನೀರು ಹೋಗ್ತಾ ಇಲ್ಲ ಸರ್. ನಮ್ಮ ಕಡೆ ಚರಂಡಿಯಲ್ಲಿ ಸೊಳ್ಳೆಗಳು ರಾತ್ರಿ ಹೊತ್ತಲಾದರೆ 4 ಗಂಟೆ ಆದರೂ ಬಾಗಿಲು ಹಾಕ್ಬಿಡ್ಬೇಕು. ಹಗಲೊತ್ತಲ್ಲಿ ಸೊಳ್ಳೆಗಳು ಹಿಂಸೆ ಜಾಸ್ತಿ. ರಾತ್ರಿ ಹೊತ್ತು ಇರೋಕ್ಕಾಗಲ್ಲ ಸರ್. ತುಂಬ ಕನಿಷ್ಠ ನೀರು ಒಬ್ಬರಿನಿಂದ ಒಬ್ರನ್ನ ನಾವು ಜಗಳ ಮಾಡ್ಕೊಂಡಿದ್ದೆ ಯಾವಾಗ್ಲೂ. ನೀನು ತೊಳಿಲ್ಲ ಅಂತ ಒಬ್ಬರು, ನಾನು ತೊಳಿಲ್ಲ ಅಂತ ಒಬ್ಬರು. ಆದರೆ ಯಾರು ಕ್ಲೀನ್ ಮಾಡಿದ್ರು ನೀರು ಹೋದ್ರಲ್ಲೇ ಸರ್ ತೊಳೋದಲ್ಲೇ. ನೀರು ಹಾಕಿದ ಚರಂಡಿ ನೀರೆಲ್ಲ ಹೋಗ್ತಾ ಇದ್ರೆ ಏನೋ ತೊಳ್ಕೊಂಡು ಕ್ಲೀನ್ ಮಾಡ್ಬೋದು. ಆದರೆ ಇದೇ ಮಾಡ್ತಾ ಇಲ್ಲ ಕ್ಲೀನು. ಇವಾಗ ಕೇಳಿದ್ರೆ ಈಗ ಬರ್ತಾರಪ್ಪ ಅಂತಾರೆ, ಯಾರು ಬರ್ತಾಯಿಲ್ಲ. ಗ್ರಾಮಸ್ಥರ ಆರೋಗ್ಯದ ದೃಷ್ಟಿಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಸುಗಮ ನೀರಿನ ಹರಿವಿಗೆ ವ್ಯವಸ್ಥೆ ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.